ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನ್ಗೆಲ್ಲ ಗೊತ್ತಾಗಿದೆ. ನೀನ್ ಇವಾಗ ನಿಜನ ಒಪ್ಕೊಳ್ಳೇಬೇಕು. ನಿನ್ಗೇನ್ ಗೊತ್ತಾಗಿದೆ? ನಾನ್ ಯಾವ ನಿಜ ಒಪ್ಕೋಬೇಕು? ಈ ಮನೆ ಸೊಸೆ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇರೋ ಇಚ್ಛಾದಾರಿ ನಾಗಿಣಿ ನೀನೇ ಅಲ್ವಾ? ಅಜ್ಜಿ ಮಾತು ಶಿವಾನಿ ಮಾತು ಕೇಳಿದ್ಮೇಲೆ ನನ್ನ ಮನಸ್ಸಲ್ಲೂ ಹಾಗೆ ಅನಿಸ್ತಾ ಇದೆಪ್ಪ. ಪ್ಲೀಸ್ ಅಪ್ಪ ಬಿಟ್ಬಿಡಿ, ಏನು ಮಾಡಬೇಡಿ. ತ್ರಿಶೂಲ್ ಅಪ್ಪ, ನಾನು ಯಾವತ್ತೂ ನಿಮ್ಗೇನು ಕೇಳಿಲ್ಲ, ಇವತ್ತು ಕೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿಪ್ಪ. ಯಾವುದೋ ದೋಷ ಸುತ್ಕೊಂಡು ಮನೆಯವರೆಲ್ಲ ನೋವು ಅನ್ಭವಿಸೋದು ನನ್ನಿಂದ ನೋಡೋಕ್ಕಾಗೋದಿಲ್ಲ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಪ್ಲೀಸ್ ಅಪ್ಪ, ಪ್ಲೀಸ್. ಸರಿ. ಅಪ್ಪ, ಹಾವಿಗೆ ಏನು ಮಾಡೋದಿಲ್ಲ, ತಗೊಂಡೋಗಿ ಎಲ್ಲಾದ್ರೂ ದೂರ ಬಿಟ್ಟು ಬರ್ತೀವಿ. ನೀನ್ ಬೇಡ ತ್ರಿಶೂಲ್, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ. ಹಾವು ಪುಂಗಿನಾದ ಇಲ್ಲದೆ ಒಂದು ಕ್ಷಣನೂ ಇರೋದಿಲ್ಲ. ಪುಂಗಿ ನಾನು ಹೋಗ್ತೀನಿ. ತ್ರಿಶೂಲ್, ನಾನು ನಿನ್ ಜೊತೆ ಬರ್ತೀನಿ. ಶಿವಾನಿ, ಅದೇನೋ ಗೊತ್ತಿಲ್ಲ, ಇವತ್ತು ನನಗೇನೋ ಆಗಿದೆ. ಹಾವು ಅಂದ್ರೆ ಯಾವಾಗ್ಲೂ ಎಷ್ಟು ಭಯ ಪಡ್ತಾ ಇದ್ದೆ, ಇವತ್ತು ನನಗೆ ಯಾವ ಭಯನೂ ಆಗ್ತಾ ಇಲ್ಲ. ಅಪ್ಪ ಹಾವನ್ನ ಸಾಯಿಸಕ್ ಬಂದಾಗ ಪಾಪ ಅಂತ ಅನಿಸ್ತು, ಅದ್ರ ಮೇಲೆ ಕನಿಕರ ಹುಟ್ಟಿತು. ಶಿವಾನಿ, ನಮ್ತರನೇ ಅದು ಒಂದು ಜೀವಿ ಅಂತ ಅನ್ಸಕ್ ಶುರು ಆಯ್ತು. ತ್ರಿಶೂಲ್, ನೀನಿವತ್ತು ಬರೀ ಒಂದು ಹಾವಿನ ಪ್ರಾಣ ಉಳಿಸಿಲ್ಲ, ನಿನ್ ಪ್ರೀತಿನ ಉಳಿಸ್ಕೊಂಡೆ. ಅರ್ಥ ಆಗ್ಲಿಲ್ಲ. ಅಲ್ಲ, ನಾನು ಹಾವಿನ ಪ್ರಾಣ ಕಾಪಾಡೋದಕ್ಕೂ ನನ್ನ ಪ್ರೀತಿ ಉಳಿಸ್ಕೊಳ್ಳೋದಕ್ಕೂ ಏನ್ ಸಂಬಂಧ? ಅದು ನನ್ ಮನ್ಸಲ್ಲಿರೋದನ್ನ ನೀನ್ ಮಾಡಿದ್ಯಲ್ಲ, ಅದಕ್ಕೆ ನನ್ ಪ್ರೀತಿನ ಉಳಿಸ್ಕೊಂಡೆ ಅಂತ ಹೇಳ್ದೆ. ತ್ರಿಶೂಲ್, ನೀನ್ ಇಲ್ಲೇ ಇರು, ನಾನು ಹೋಗಿ ಹಾವು ಬಿಟ್ಟು ಬರ್ತೀನಿ. ಶಿವಾನಿ, ನಾನು ಬರ್ತೀನಿ ಇರು. ಬೇಡ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಅಲ್ಲ ಶಿವಾನಿ, ನಾನು ಬರ್ತೀನಿ, ಸುಮ್ಮನೆ. ಬೇಡ ಅಂತ ಹೇಳಿದ್ನಲ್ಲ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯ್ತು, ಹುಷಾರು. ಯಾರ್ ನೀನು? ನನ್ ರೂಪದಲ್ಲಿ ಯಾಕಿದ್ಯಾ? ನಿನ್ನೆ ಕೇಳ್ತಾ ಇರೋದು ಯಾರ್ ನೀನು? ನಿನ್ನ ಕಾಪಾಡಕ್ ಬಂದಿರೋ ಸ್ನೇಹಿತೆ ಅನ್ಕೋ. ಅಂದ್ರೆ ನೀನ್ ಯಾರು? ನಾನ್ ಕಷ್ಟದಲ್ಲಿರೋದು ನಿನಗೆ ಹೇಗ್ ಗೊತ್ತಾಯ್ತು? ನನಗೆಲ್ಲ ಗೊತ್ತಾಗತ್ತೆ. ಈ ಸತಿ ನಿನ್ನ ಕಾಪಾಡೋದಕ್ಕೆ ನಾನಿದೆ, ಆದ್ರೆ ಪ್ರತಿ ಸತಿ ನಿನ್ನ ಕಾಪಾಡೋದಕ್ ಬರ್ತೀನಿ ಅಂತ ಅನ್ಕೋಬೇಡ. ನಿನ್ನ ರಕ್ಷಣೆ ನಿನ್ ಕೈಲೇ ಇದೆ. ಹುಷಾರು. ಏ, ನಿಂತ್ಕೋ, ಒಂದ್ ನಿಮಿಷ. ಶಿವಾನಿ, ಇಲ್ಲದಳು ತ್ರಿಶೂಲ್ ಬೇರೆ ಈಗ್ಲೇ ಬರ್ಬೇಕಾಗಿತ್ತ? ಅವಳು ಯಾರು ಅಂತ ತಿಳ್ಕೊಳಕ್ಕೆ ಆಗ್ಲಿಲ್ವಲ್ಲ. ಯಾಕೆ ಇಷ್ಟು ಶಿವಾನಿ? ನಂಗೆ ನಿಜ ಭಯ ಆಯ್ತು ಗೊತ್ತಾ? ನಿಂಗೇನು ಆಗಿಲ್ಲ ಅಲ್ವಾ? ಆ ಹಾವನ್ನ ಬಿಟ್ಟಿಯಾ? ಹಾ, ಬಿಟ್ಟೆ, ಹೋಯ್ತು. ಸದ್ಯ ನನಗೆ ಇವಾಗ ಸಮಾಧಾನ ಆಯ್ತು. ಬಾ ಮನೆಗೆ ಹೋಗೋಣ. ಬಾ ಶಿವಾನಿ, ಹೋಗೋಣ. ಏನು ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ, ಬಾ. ನಿಂತ್ಕೋ.
ಯಾರ್ ನೀನು? ಶಿವಾನಿ ರೂಪದಲ್ಲಿ ಯಾಕಿದ್ಯಾ? ಅವಳನ್ನ ಕಾಪಾಡಕ್ಕಂತ ಬಂದಿದ್ಯಾ? ಎಲ್ಲ ಉತ್ತರಗಳು ನಿನಗೆ ಗೊತ್ತಿದ್ರು ನನ್ನನ್ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ನೀನು ನಕಲಿ ಅನ್ನೋದು ಗೊತ್ತು. ನಿನ್ನ ನಿಜ ರೂಪನ ತೋರ್ಸು. ಇದೇ ನನ್ನ ನಿಜ ರೂಪ. ನಿನ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ನಿನ್ ನಿಜ ರೂಪ ತೋರ್ಸಿಲ್ಲ ಅಂದ್ರೆ ಪರಿಣಾಮ ಸರಿ ಇರಲ್ಲ. ನಾನೇ ನಿಜವಾದ ಶಿವಾನಿ. ನನಗೆ ನಂಬಿಕೆ ಇಲ್ಲ. ನೀನ್ ನಿಜವಾದ ಶಿವಾನಿ ಆಗಿರೋಕ್ ಸಾಧ್ಯನೇ ಇಲ್ಲ. ನಿನಗೆ ನಂಬಿಕೆ ಬರ್ಸೋ ಅವಶ್ಯಕತೆ ನನಗಿಲ್ಲ. ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಹೇ, ಬಿಡು ನನ್ನ, ಬಿಡು ನನ್ನ. ನೀನು ನನ್ ದಿಗ್ಬಂಧನದಲ್ಲಿದ್ಯಾ. ನಿನ್ನ ನಿಜ ರೂಪ ತೋರ್ಸೋವರೆಗೂ ನೀನು ಮಾಯಾ ದ್ವೀಪದಲ್ಲಿ ಬಂಧಿಸ್ತೀನಿ, ನರ್ಕ ತೋರಿಸ್ತೀನಿ. ಬಾ ನನ್ ಜೊತೆಗೆ. ಎಂತ ಅವಕಾಶ ಕೈ ತಪ್ಪೋಯ್ತು ನಂದೀಶ. ಇಚ್ಛಾಧಾರಿ ನಾಗಿನಿ ನನ್ನ ಕಣ್ಣೆದುರಿಗೆ ಇದ್ರು ನಾನು ಏನೂ ಮಾಡ್ಕೊಳಕ್ಕಾಗ್ಲಿಲ್ಲ. ನನ್ನ ಶತ್ರು ನಾನೇ ಪ್ರಾಣ ಭಿಕ್ಷೆ ಕೊಟ್ಟಾಗಾಯ್ತು. ಯಜಮಾನ್ರೆ, ಒಂದು ಕ್ಷಣದಲ್ಲಿ ಎಲ್ಲರ ಮೇಲೂ ಅನುಮಾನ ಪಡುವಂಗಾಯ್ತು. ಎಲ್ಲರೂ ಏನ್ ಅನ್ಕೊಂಡ್ರೋ ಏನೋ. ಪರವಾಗಿಲ್ಲ ನಂದೀಶ, ನನಗೆ ಅದ್ರ ಬಗ್ಗೆ ಯಾವ ಗಿಲ್ಟು ಕಾಡ್ತಾ ಇಲ್ಲ. ನನ್ನ ಶತ್ರು ಯಾರು ಅನ್ನೋದು ನಾನು ತಿಳ್ಕೋಬೇಕಾಗಿತ್ತು. ಅದು ನನ್ನ ಧರ್ಮ ಆಗಿತ್ತು. ಆದ್ರೂ ಮನೆಯವರು ದ್ವೇಷದ ಮುಂದೆ ಯಾವ ಸಂಬಂಧನೂ ನಿಲ್ಲಲ್ಲ, ನಿಲ್ಲಬಾರದು. ಅದೇ ನನ್ನ ನಿಲುವು. ಆದ್ರೆ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ್ಬಿಟ್ಟೆ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ದ್ವೇಷದ ಜ್ವಾಲೆ ಉರಿತಾ ಇದ್ರು ಒಂದು ಕ್ಷಣ ತ್ರಿಶೂಲ್ ಮಾತಿಗೆ ಕರಗ್ಬಿಟ್ಟೆ. ತ್ರಿಶೂಲ್ ಯಾಕೆ ನನ್ನ ತಡದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾವು ಅಂದ್ರೇನೆ ಹೆದರು ನಡುಗ್ತಾ ಇದ್ದವನು ಅದ್ ಯಾವಾಗ ಹಾವಿನ ಮೇಲೆ ಕನಿಕರ ಬೆಳೆಸ್ಕೊಂಡ? ಅವ್ರಿಗೆ ಪದೇ ಪದೇ ಹಾವನ್ನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಭಯ ದೂರ ಆಗ್ಬಿಟ್ಟಿದೆ. ಅದಕ್ಕೆ ಅದ್ರ ಮೇಲೆ ಕನಿಕರ ಅವನಿಗೆ. ತ್ರಿಶೂಲ್ ಹಾಕಿ ಕೇಳಿದ ತಕ್ಷಣ ಎಲ್ಲಿ ರೇಗ್ಬಿಡ್ತಿರೋ, ಏನ್ ರಂಪ ಆಗುತ್ತೋ ಅಂತ ಭಯ ಆಗಿತ್ತು ಯಜಮಾನ್ರೆ. ಒಂದು ಕ್ಷಣ ಆ ಪರಿಸ್ಥಿತಿನೇ ನಿರ್ಮಾಣ ಆಗೋ ಹಾಗಾಗಿತ್ತು. ಆದ್ರೆ ನನ್ನ ಕೋಪದ ಮೇಲೆ ನಾನೇ ಕಂಟ್ರೋಲ್ ತಗೊಂಡ್ಬಿಟ್ಟೆ. ಯಜಮಾನ್ರೆ, ಹಾಗೆ ಮಾಡಿದ್ ಒಳ್ಳೇದಾಯ್ತು ಬಿಡಿ. ಯಾವುದು ಒಳ್ಳೇದು? 23 ವರ್ಷದಿಂದ ನಾನು ಹಿಂದೆ ಬಿದ್ದಿರೋ ನಾಗಿಣಿ ನನ್ನ ಕಾಲ ಹತ್ರ ಬಿದ್ದಿದ್ಲು. ಹುಟ್ಟರಿಸ್ಬೋದಾಗಿತ್ತು. ತ್ರಿಶೂಲ್ ಬರೋದಿನ್ನ 5 ನಿಮಿಷ ತಡ ಆಗಿದ್ರೆ ಪ್ರಾಣ ಹೋಗಿರೋದು. ಅದನ್ನ ನೆನೆಸ್ಕೊಂಡ್ರೆ ಅವಳು ನನ್ನ ಕೆಣಕ್ ಬಿಟ್ಲು. ಅವಳು ಮಾತ್ರ ಸುಮ್ಮನೆ ಬಿಡಲ್ಲ. ಸಾಯಿಸ್ತೇನೆ. ಅಪ್ಪ, ಅಪ್ಪ, ಹಾವನ್ನ ತಗೊಂಡು ಹೋಗಿ ಕಾಡಲ್ಲಿ ಬಿಟ್ಟು ಬಂದೆ. ಕೆಳಗಡೆ ಎಲ್ಲ ಇದ್ದಾರೆ. ಮನೇಲಿ ಈ ತರ ಎಲ್ಲ ಆಗಿರೋದಕ್ಕೆ ಒಂದ್ ಸ್ವಲ್ಪ ಟೆನ್ಷನ್ ಆಗಿದಾರಪ್ಪ. ನೀವು ಬಂದು ಒಂದ್ಸತಿ ಎಲ್ರೂ ಮಾತಾಡ್ಸಿದ್ರೆ ಎಲ್ರ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಪ್ಲೀಸ್ ಅಪ್ಪ, ಬನ್ನಿ. ಯಜಮಾನ್ರೆ, ಸರಿ ನೋಡಿ. ನೀವೆಲ್ಲರೂ ನನ್ನ ಮಾತಕ್ಕೆ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಾಗಿಣಿ ವಿಷಯದಲ್ಲಿ ನಾನು ಯಾಕೆ ಹಾಗೆ ನಡ್ಕೊಂಡೆ ಅಂತ ನಿಮ್ಗೆಲ್ರಿಗೂ ಗೊಂದಲ ಅಲ್ಲ? ಮನೆಯವ್ರಿಗೆಲ್ಲ ಯಾವ ತೊಂದರೆನೂ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಇತ್ತು ಅಷ್ಟೇ. ದಿಗ್ವಿಜಯ್, ನಿನ್ ಚಿಂತೆ ನಮಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ಶಿವಾನಿ ಈ ಮನೆಗೆ ಹೊಸ ಸದಸ್ಯೆ. ಅವಳ ಮೇಲೆ ಆರೋಪ. ಪಾಪ ಅವಳು ನಮ್ ಬಗ್ಗೆ ಏನ್ ಅನ್ಕೊಂಡಿರ್ತಾಳೋ ಏನೋ. ಈ ಘಟನೆ ಅವಳ ಮನ್ಸಲ್ಲಿ ಕಪ್ ಚುಕ್ಕಿಯಾಗಿ ಉಳ್ಕೊಂಡ್ರೆ ಅನ್ನೋ ಆತಂಕ ರೀ. ಅವಳನ್ನ ಕರ್ಸಿ ಅವಳ ಜೊತೆ ಮಾತಾಡಿದ್ರೆ ಚೆನ್ನಾಗಿರತ್ತೆ. ಕರೀರಿ. ಶಿವಾನಿ, ನನ್ನಿಂದ ನಿನ್ ಮನ್ಸಿಗೆ ನೋವಾಗಿದೆ ಅನ್ನೋದು ನನಗೆ ಗೊತ್ತು. ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಆ ನಾಗಿಣಿ ನಿನ್ ರೂಪದಲ್ಲಿ ಇದ್ದಿದ್ರಿಂದ ನಿನ್ ಮೇಲೆ ಸಂಶಯ ಪಡೋಂಗಾಯ್ತಮ್ಮ. ಐ ಆಮ್ ಸಾರಿ. ಅಯ್ಯೋ ಅಂಕಲ್, ನೀವ್ ಯಾಕೆ ಇದಕ್ಕೆಲ್ಲ ಸಾರಿ ಕೇಳ್ತಾ ಇದೀರಾ?
ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ಶಿವಾನಿ, ಆ ನಾಗಿನಿ ನಿನ್ ರೂಪದಲ್ಲಿ ಯಾಕೆ ಬಂದಿದ್ಲು ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಸದ್ಯ ಏನೋ ಕೆಟ್ಟದ್ದಾಗೋ ಬದಲು ಒಳ್ಳೇದಾಯ್ತಲ್ಲ, ಅಷ್ಟ್ ಸಾಕ್ಬಿಡು. ನಾನು ಹಾವನ್ನ ಸಾಯಿಸೋದ್ ಬೇಡ ಅಂತ ಹಠ ಮಾಡ್ದೆ. ಅದರಿಂದ ನಿಮ್ಮೆಲ್ರಿಗೂ ಬೇಜಾರಾಗಿರುತ್ತೆ. ಈ ವಿಷಯಕ್ಕೆ ನಾನ್ ಕ್ಷಮೆ ಕೇಳ್ಬೇಕು. ನೀನು ಒಂದ್ ಜೀವ ಕಾಪಾಡಬೇಕು ಅಂತ ಹಾಗೆ ಮಾತಾಡಿದೆ. ನಾನು ಆ ಜೀವ ಉಳಿಸಿದ್ರೆ ನಮ್ ಜೀವಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಸಾಯಿಸೋ ಮಾತಾಡಿದೆ. ಇಬ್ರು ಜೀವ ಉಳಿಸೋ ಕೆಲ್ಸನೇ ಮಾಡಿದೀರಾ. ಅಂತೂ ಎಲ್ಲ ಸುಖಾಂತವಾಗಾಯ್ತಲ್ಲ, ಅಷ್ಟೇ ಸಾಕು. ಇನ್ನು ನಾವು ಧೈರ್ಯವಾಗಿರಬಹುದು. ನನ್ನ ರೂಪದಲ್ಲಿ ಬಂದು ಯಾರು ಅಂತ ತಿಳ್ಕೊಳ್ಳೋವರೆಗೂ ನನಗ್ ನೆಮ್ಮದಿ ಇಲ್ಲ. ತ್ರಿಶೂಲ್, ಶಿವಾನಿನ ಕರ್ಕೊಂಡು ಹೋಗು. ಸ್ವಲ್ಪ ಹೊತ್ತು ಅವಳ ಜೊತೆಗಿರು. ನಂದೀಶಾ, ಯಜಮಾನ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಂದೀಶಾ, ಇವತ್ತಿನ ತೊಂದರೆ ಕಳೆದೋಯ್ತು ಅಂತ ನಾವು ರಿಲ್ಯಾಕ್ಸ್ ಮಾಡೋ ಹಾಗಿಲ್ಲ. ನಮ್ಗೆ ನಾಗಿಣಿಯಿಂದ ಇನ್ನೂ ಪೂರ್ತಿ ಮುಕ್ತಿ ಸಿಕ್ಕಿಲ್ಲ. ಅವಳು ಯಾರು ಅಂತ ಕೂಡ ಗೊತ್ತಾಗಿಲ್ಲ. ಯಾವತ್ತಿದ್ರೂ ಅವಳಿ ಮನೆಗೆ ಬಂದೇ ಬರ್ತಾಳೆ. ಇವಾಗ ಏನ್ ಮಾಡೋದು? ಭೈರವ ಬಾಬಾ, ಯಾವ ಜಾಗ ಇದು? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇದು ನನ್ನ ಜಾಗ, ಮಾಯಾ ದ್ವೀಪ. ನೀನು ನನ್ನ ವಶದಲ್ಲಿದ್ದೀಯಾ. ನಾನ್ ಹೇಳ್ದಾಗೆ ನಂಗೆ ಕೇಳಲೇಬೇಕು. ಹೇಳು, ಯಾರ್ ನೀನು? ಪದೇ ಪದೇ ಅದೇ ಪ್ರಶ್ನೆ ಯಾಕೆ ಕೇಳ್ತಿದ್ಯಾ? ನಾನು ಶಿವಾನಿನೇ. ನೀನು ಶಿವಾನಿ ಅಲ್ಲ. ಶಿವಾನಿನ ರಕ್ಷಣೆ ಮಾಡಕ್ ಬಂದಿರೋ ಬೇರೆ ಯಾರು. ನಿನ್ನ ನಿಜ ರೂಪಕ್ಕೆ ಬಾ. ನನ್ನ ನಿಜ ರೂಪನೇ ಇದು. ನನ್ನನ್ನೇ ಎದುರಾಕೊಂಡ್ಯಾ? ನಿನ್ನ ನಿಜ ರೂಪಕ್ಕೆ ಹೇಗ್ ತರಬೇಕು ಅಂತ ನನಗೆ ಗೊತ್ತಿದೆ. ನೀನು ಯಾವ ಶಕ್ತಿನ ಪ್ರಯೋಗ ಮಾಡಿದ್ರು ಅಷ್ಟೇ, ನಾನೇ ಶಿವಾನಿ. ಇಲ್ಲ, ನೀನ್ ಶಿವಾನಿ ಆಗಿರೋ ಸಾಧ್ಯನೇ ಇಲ್ಲ. ನಿಜವಾದ ಶಿವಾನಿ ಮನೇಲಿದ್ದಾಳೆ. ನೀನ್ ನನಗೆ ಮೋಸ ಮಾಡಕ್ ನೋಡ್ತಾ ಇದ್ಯಾ? ನಿನ್ನೆ ದಿಗ್ಬಂಧನ ಮಾಡ್ತೀನಿ. ನೀನ್ ನನ್ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಬೇಡ, ನನ್ನನ್ನು ಬಂಧಿಸ್ಬೇಡ. ಯಾಕೆ ಭಯ ಇದೆಯಾ? ನಿಜವಾದ ಶಿವಾನಿಗೆ ನಾನೇನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಆತಂಕ ಕಾಡ್ತಾ ಇದೆಯಾ? ಮಾಡ್ತೀನಿ. ನನ್ನ ಆದಿಶೇಷನ ನನ್ನಿಂದ ಕಿತ್ಕೊಂಡು ಶಿವಾನಿನ ವಿಲ ಅಂತ ಒದ್ದಾಡಿ ಪ್ರಾಣ ಹೋಗೋಗ್ ಮಾಡ್ತೀನಿ. ಅವಳಿಗೆ ಆದಿಶೇಷ ಯಾರು ಅಂತ ಗೊತ್ತಾಗಿ ಅವನ ಜೊತೆಗೆ ಬದುಕೋದ್ರೊಳಗಡೆ ನಾನು ಅವಳನ್ನ ಆದಿಶೇಷನಿಂದ ದೂರ ಮಾಡ್ತೀನಿ. ನೋಡ್ತಾ ಇರೋ. ಬಾಬಾ, ಒಂದು ಅಚಾತುರ್ಯ ನಡೆದೋಯ್ತು. ಇಚ್ಛಾಧಾರಿ ನಾಗಿಣಿ ನಮ್ಮ ಮನೆಯಲ್ಲಿ ಸಿಕ್ಕದು. ಏನು ಇಚ್ಛಾಧಾರಿ ನಾಗಿಣಿ ನಿಮ್ಮ ಮನೆಗೆ ಬಂದಿದ್ಲ? ಹೌದು, ನನ್ನ ಸೊಸೆ ರೂಪದಲ್ಲೇ ಇದ್ಲು. ನಿನಗೆ ಹೇಗೆ ಗೊತ್ತಾಯ್ತು? ಏನ್ ಮಾಡಿದೆ? ಅವನ್ನ ಸಾಯಿಸ್ಬಿಟ್ಯಾ? ಅವಳ ಸರ್ವನಾಶ ಆಯ್ತಾ? ಇಲ್ಲ ಗುರುಗಳೇ, ನನ್ನಿಂದ ಏನು ಮಾಡಕ್ ಆಗ್ಲಿಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ ದಿಗ್ವಿಜಯ? ಸಿಕ್ಕ ಅವಕಾಶವನ್ನ ಕೈ ಚೆಲ್ಲಿ ಬಿಟ್ಟಿಲ್ಲ. ಏನಾಯ್ತು ನಿನಗೆ? ನಿನ್ನ ರೋಷ ವೇಷಗಳೆಲ್ಲ ಕಡಿಮೆ ಆಗೋಯ್ತಾ? ಹಾಗೇನಿಲ್ಲ ಬಾಬಾ, ಈಗ ಅವ್ನು ಸಿಕ್ಕಿದ್ರು ಸಂಹಾರ ಮಾಡ್ತೀನಿ. ಸಿಕ್ಕಿದ್ದಾಗ ಯಾಕೆ ನಮ್ಮನಾದೆ? ಅವ್ಳು ಕಾಣಿಸ್ಕೊಂಡಿದ್ದು ಮನೇಲಿ ಎಲ್ರದ್ರಿಗೆ. ನನ್ನ ಉದ್ದೇಶ ಅವಳು ಸಾಯಿಸ್ಬೇಕು ಅಂತಾನೆ ಇತ್ತು. ಆದ್ರೆ ಮನೆಯವ್ರ ವಿರೋಧ ಎದುರಾಯ್ತು.
ನೀನು ಕುಟುಂಬದವರ ಮಾತಿಗೆ ಕಟ್ಟು ಬೀಳೋದೆ. ಅದು ನನ್ನ ಮಗ ತ್ರಿಶೂಲ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ. ನನ್ನ ಬುದ್ಧಿ ಒಪ್ಪದೇ ಇದ್ರು ನನ್ನ ಮನಸ್ಸು ಕೇಳಲಿಲ್ಲ. ಅದಕ್ಕೆ ನಾಗಿಣಿನ ಬಿಟ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ದಿಗ್ವಿಜಯ, ತಪ್ಪು ಮಾಡಿದೆ ನೀನು. ಇಚ್ಛಾಧಾರಿ ನಾಗಿಣಿ ನಿನ್ನ ಮನೆ ಪ್ರವೇಶ ಮಾಡಿರುವುದೇ ಆತಂಕದ ವಿಷಯ. ಅದಕ್ಕೆ ಪರಿಹಾರ ಕೇಳೋದಕ್ಕೆ ಬಂದಿದ್ದೀವಿ. ಘೋರ ತಪಸ್ಸನ್ನು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದ ರಾವಣ ಗಣೇಶನ ಮಾತನ್ನು ಕೇಳಿ ಆತ್ಮಲಿಂಗವನ್ನು ಕಳೆದುಕೊಂಡಂತಾಯಿತು ನಿಮ್ಮ ಪರಿಸ್ಥಿತಿ. ನೀನು ನಾಗಿಣಿಯ ಪ್ರಾಣ ಉಳಿಸಿರಬಹುದು, ಆದರೆ ನಾಗಿಣಿ ನಿನ್ನ ಪ್ರಾಣ ಉಳಿಸೋಲ್ಲ. ಅವಳಿಗೇನಾದ್ರೂ ನಾಗಮಣಿ ನಿನ್ನ ಬಳಿ ಇದೆ ಎಂದು ಗೊತ್ತಾದರೆ ನಿನ್ನ ಸರ್ವನಾಶ ಖಂಡಿತ. ಬಾಬಾ, ತಪ್ಪು ನಡೆದು ಹೋಗಿದೆ. ಮುಂದೆ ಏನ್ ಮಾಡ್ಬೇಕು ಹೇಳಿ. ಶತ್ರು ಸಂಹಾರ ಯಾಗ. ನಿನಗೆ ಉಳಿದಿರೋದು ಇದೊಂದೇ ದಾರಿ. ನಿನ್ನಿಂದ ಶತ್ರು ಸಂಹಾರ ಯಾಗ ಆಗಲೇಬೇಕು. ನೀನು ಆ ಯಾಗ ಮಾಡಿದರೆ ನಿನ್ನ ಶತ್ರುಗಳು ಆ ಯಾಗದ ಬೆಂಕಿಗೆ ಬಂದು ಬೀಳುತ್ತಾರೆ. ಶತ್ರು ಸಂಹಾರವಾಗುತ್ತದೆ. ಯಾಗನ ಎಲ್ಲಿ ಹೇಗೆ ಮಾಡಬೇಕು ಹೇಳಿ, ಇಮಿಡಿಯೇಟ್ ಮಾಡಿಸ್ತೀನಿ. ತಾಳ್ಮೆ ಇರಲಿ. ಯಾಗ ನೀನಂದುಕೊಂಡಷ್ಟು ಸುಲಭವಲ್ಲ. ನಿನಗೆ ಬೇರೆಯವರ ಸಹಾಯದ ಅವಶ್ಯಕತೆ ಇದೆ. ಬೇರೆಯವರ? ಯಾರ ಸಹಾಯ? ದೈವ ಶಕ್ತಿ ಇರೋ ಮನುಷ್ಯರ ಸಹಾಯ. ದೈವ ಶಕ್ತಿ ಇರೋರು ಯಾರವರು? ಅನ್ವೇಷಣೆ ಆಗಬೇಕು, ಪರೀಕ್ಷೆ ನಡೆಯಬೇಕು. ಅವ್ರನ್ನ ಎಲ್ಲಿ ಹುಡ್ಕೋದ್ ಬಾಬಾ? ಅವ್ರಿಗೆ ದೈವ ಶಕ್ತಿ ಇರೋದು ನಮ್ಗೆ ಗೊತ್ತಾಗತ್ತೆ. ದಿಗ್ವಿಜಯ, ಅನ್ವೇಷಣೆ ನಿನ್ನ ಮನೆಯಿಂದಲೇ ಪ್ರಾರಂಭವಾಗಲಿ. ನಾನು ನಿನ್ನ ಮನೆಗೆ ಬರುತ್ತೇನೆ. ದೈವ ಶಕ್ತಿ ಇರುವವರ ತಲೆಯ ಮೇಲೆ ನನ್ನ ಹಸ್ತವನ್ನಿಟ್ಟ ಕೂಡಲೇ ನನಗೆ ಅವರಲ್ಲಿರುವ ಶಕ್ತಿ ಗೋಚರವಾಗುತ್ತದೆ. ನೀವು ಬರೋಷ್ಟರಲ್ಲಿ ಮನೆಯವ್ರನ್ನೆಲ್ಲ ಸೇರಿಸಿರ್ತೇನೆ. ನೀವು ಬನ್ನಿ. ವಿಜಯೀ ಭವ. ನನ್ನ ರೂಪದಲ್ಲಿ ಬೇರೆ ಯಾರೋ ಬಂದಿದ್ದು ನನ್ನನ್ನು ಕಾಪಾಡಿತು. ಹಾವು ಅಂದ್ರೆ ದೇವ್ರು ಅಂತ ನಾವೆಲ್ಲ ಪೂಜಿಸ್ತೇವೆ. ನನ್ ಮಾತು ಕೇಳಿ ಆ ಹಾವನ್ನ ಸಾಯಿಸ್ಬಿಡಿ. ಇದರಿಂದ ಅವ್ರಿಗೇನ್ ಲಾಭ? ಯಾರೋ ನನ್ನ ಬೆದರಿಸ್ತಾ ಇದಾರ. ಒಂದು ಗೊತ್ತಾಗ್ತಾ ಇಲ್ವಲ್ಲ. ಶಿವಾನಿ, ನೀನ್ ಇಲ್ಲಿದ್ಯಾ? ನಾನ್ ನಿನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ನನ್ನನ್ನ ಯಾಕೆ? ಅದೇ ನನ್ನಿಂದ ಏನಾದ್ರೂ ನಿನ್ ಮನ್ಸಿಗೆ ಏನಾದ್ರೂ ನೋವಾಗಿದ್ಯಾ ಅಂತ. ಈ ಮನೆಯಲ್ಲಿ ನಾಗಿಣಿ ಇದ್ದಾಳೆ ಅಂತ ಮನೆಯವ್ರಿಗೆ ಹೇಳಿದಕ್ಕೆ ನಿನ್ ಮೇಲೆ ಅನುಮಾನ ಪಡಂಗಾಯ್ತು. ಇದಕ್ಕೆಲ್ಲದಕ್ಕೂ ಪರೋಕ್ಷವಾಗಿ ನಾನೇ ಕಾರಣ ಅಲ್ವಾ? ಪರವಾಗಿಲ್ಲ ಮಾಯ, ನೀವೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ. ಬೇಕಂತ ಮಾಡ್ಲಿಲ್ಲ, ಆದ್ರೆ ನಾನ್ ಹೇಳಿದ್ದು ಸತ್ಯ ಆಯ್ತು ಅಲ್ವಾ? ನಾಗಿಣಿ ನಿನ್ ರೂಪದಲ್ಲಿದ್ಲು. ಆದ್ರೆ ನನ್ಗೊಂದು ಅನುಮಾನ, ನಾಗಿಣಿ ನಿನ್ ರೂಪದಲ್ಲಿ ಯಾಕಿದ್ಲು? ನನಗ್ ಗೊತ್ತಿಲ್ಲ. ಅಲ್ಲ, ಮನೇಲಿ ಬೇರೆ ರೂಪ ಪಡ್ಕೊಂಡೆ ನಿನ್ ರೂಪ ಯಾಕೆ ಪಡ್ಕೊಂಡ್ಲು? ನಿನ್ಗೂ ನಾಗಲೋಕಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ನಾಗಿಣಿ ನನ್ ರೂಪದಲ್ಲಿ ಇದ್ಲು ಅಂದ ತಕ್ಷಣ ನನಗೂ ನಾಗಲೋಕಕ್ಕೂ ಸಂಬಂಧ ಇದೆ ಅಂತನಾ? ಅವಳು ಯಾಕೆ ನನ್ನ ರೂಪದಲ್ಲಿ ಇದ್ಲು ಅಂತ ನೀವ್ ಹೋಗಿ ಅವಳನ್ನೇ ಕೇಳ್ಬೇಕು. ಅಂದ್ರೆ ನಿನ್ನನ್ನೇ ಕೇಳ್ಬೇಕು. ನನ್ನನ್ನ? ಅಂದ್ರೆ ನಿನ್ನನ್ನಲ್ಲ, ಆ ನಾಗಿಣಿನ. ಅವಳು ನೋಡಕ್ಕೆ ನಿನ್ ಥರಾನೇ ಇದ್ಲಲ್ಲ, ಅದಕ್ಕೆ ಸುಮ್ನೆ ತಮಾಷೆ ಮಾಡ್ದೆ. ಶಿವಾನಿ, ಆದ್ರೂ ನೀನು ಮುಂಚಿನ ತರ ಇಲ್ಲ. ನಿನ್ ನಡವಳಿಕೆಯಲ್ಲಿ ಏನೋ ಬದಲಾಗಿದೆ. ಏನಾಯ್ತು? ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ, ನೀನ್ ನಾಟಕ ಮಾಡ್ತಾ ಇದ್ಯಾ. ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನ್ಗೆಲ್ಲ ಗೊತ್ತಾಗಿದೆ. ನೀನ್ ಇವಾಗ ನಿಜನ ಒಪ್ಕೊಳ್ಳೇಬೇಕು. ನಿನ್ಗೇನ್ ಗೊತ್ತಾಗಿದೆ? ನಾನ್ ಯಾವ ನಿಜ ಒಪ್ಕೋಬೇಕು? ಈ ಮನೆ ಸೊಸೆ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇರೋ ಇಚ್ಛಾಧಾರಿ ನಾಗಿಣಿ ನೀನೇ ಅಲ್ವಾ?